ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ವಿಶೇಷವಾದ ಮಂತ್ರ ಕೊಡ್ತಾ ಇದ್ದೀನಿ. ಅದು ಸ್ವಪ್ನದ ಮೂಲಕ ನಮ್ಮ ಭವಿಷ್ಯವನ್ನು ತಿಳಿಯುವ ಮಂತ್ರ ಆಗಿರುತ್ತೆ. ಇದು ನಮ್ಮ ಭವಿಷ್ಯನೇ ಅಲ್ಲ, ಬೇರೆಯವ್ರ ಬಗ್ಗೆನೂ ತಿಳ್ಕೊಬೋದು. ಆದರೆ ಈ ಮಂತ್ರನ ಯಾವ ರೀತಿಯೆಲ್ಲ ನಾವು ಜಪ ಮಾಡಬೇಕು, ಹಾಗೆ ಸಿದ್ಧಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂತೇಳಿದ್ರೆ ಇಂಥ ಮಂತ್ರಗಳು ನಿಮಗೆಲ್ಲೂ ಸಿಗಲ್ಲ. ಆದ್ದರಿಂದ ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ. ತುಂಬ ಜನಕ್ಕೆ ಇರುತ್ತೆ, ನನಗೆ ಯಾರನ್ನಾರು ನೋಡಿದ ತಕ್ಷಣ ಅವ್ರ ಬಗ್ಗೆ ಗೊತ್ತಾಗಬೇಕು, ಅಥವಾ ಯಾರಾದ್ರೂ ಏನಾರು ಕೇಳಿದಾಗ ಅವ್ರ ಬಗ್ಗೆ ಹೇಳಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಅದಕ್ಕೆ ಈ ಮಂತ್ರ ಉಪಯೋಗ ಆಗುತ್ತೆ. ಆಮೇಲೆ ಕಷ್ಟದಲ್ಲಿದ್ದವರಿಗೆ ಒಂದು ಸಹಾಯ ಕೂಡ ಆಗುತ್ತೆ ಈ ಮಂತ್ರದಿಂದ. ಯಾಕೆಂತೇಳಿದ್ರೆ ಮುಂದೆ ಏನಾದರೂ ಕಷ್ಟ ಅನುಭವಿಸೋ ಸಂದರ್ಭ ಬಂದರೆ ಅದರಿಂದ ನಾವು ಜಾಗೃತರಾಗ್ಬೋದು. ಆದ್ದರಿಂದ ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳಿದ್ದು ನಾನು. ಬನ್ನಿ, ಆಗಿದ್ದರೆ ಈ ಮಂತ್ರನ ಯಾವ ರೀತಿ ಯಾವ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು, ಯಾವ ರೀತಿ ಹೇಳ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ದುರ್ಗಾದೇವಿ ಫೋಟೋ ಅಥವಾ ದುರ್ಗಾದೇವಿ ವಿಗ್ರಹ ತಗೋಬೇಕು. ಅಂದರೆ ನಿಮ್ಮ ಮನೇಲಿದ್ದರೆ ಅದಕ್ಕೆ ಸಾಕು, ಅಥವಾ ನಿಮ್ಮ ಮನೆ ದೇವ್ರದ್ದು ಶಕ್ತಿ ದೇವತೆ ಆಗಿರಬೇಕು. ಶಕ್ತಿ ದೇವತೆದು ಫೋಟೋ ಅಥವಾ ವಿಗ್ರಹ ಇದ್ದರೆ ಸಾಕು. ನಿಮ್ಮ ಮನೆ ದೇವ್ರದ್ದು ಆಗಿದ್ರೂ ಪರವಾಗಿಲ್ಲ. ಏಕೆಂತೇಳಿದ್ರೆ ಎಲ್ಲ ಶಕ್ತಿ ದೇವತೆಗಳು ಒಂದೇ, ಅದು ಪಾರ್ವತಿ ಅವತಾರ ಆಗಿರುತ್ತೆ. ಆದ್ದರಿಂದ ಶಕ್ತಿ ದೇವತೆಗಳ ಒಂದು ಫೋಟೋ ತಗೋಬೇಕು ಅಥವಾ ವಿಗ್ರಹ ತಗೋಬೇಕು. ಈ ಮಂತ್ರನ ನೀವು 21 ದಿನಗಳ ಕಾಲ ಜಪ ಮಾಡಬೇಕು. ಅಂದರೆ 21 ದಿನಗಳ ಕಾಲ ನೀವು ಸಂಕಲ್ಪ ತಗೋಬೇಕಾಗುತ್ತೆ. ನಂತರ ಸಂಕಲ್ಪ ಎಲ್ಲ ತಗೊಂಡಾದಮೇಲೆ ಬ್ರಹ್ಮಚರ್ಯ ಅನ್ನೋದು ಖಂಡಿತವಾಗ್ಲೂ ಪಾಲಿಸಬೇಕು. ನಂತರ ಮಾಂಸಾಹಾರ ಸೇವನೆ ಮಾಡಬಾರ್ದು. ತುಂಬ ಪರಿಶುದ್ಧವಾಗಿರಬೇಕು. ನೀವು ಮತ್ತು ಬೇರೆಯವ್ರ ಹತ್ರ ಜಗಳ ಮಾಡೋದು, ಮತ್ತು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋದು, ಆ ಥರದ್ದೆಲ್ಲ ಏನು ಮಾಡಬಾರ್ದು. ಸದಾ ದೇವಿ ಧ್ಯಾನದಲ್ಲೇ ಇರಬೇಕು. ಮಾತಾಡ್ಬೋದು ಬೇರೆಯವ್ರ ಹತ್ರ, ಇನ್ನು ಆಫೀಸ್ಗೆಲ್ಲ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಮನೆಯಲ್ಲೆಲ್ಲ ಮಾತಾಡ್ಬೋದು. ಆದರೆ ಕೆಟ್ಟದಾಗಿ ಮಾತಾಡಬಾರ್ದು. ಮತ್ತು ಬೈಕೊಳ್ಳೋದು, ಮಕ್ಕಳಿಗೆ ಹೊಡೆಯೋದು, ಅಥವಾ ಪ್ರಾಣಿಗಳಿಗೆ ಏನಾದರೂ ಹಿಂಸೆ ಕೊಡೋದು, ಆ ಥರದ್ದೆಲ್ಲ ಏನು ಮಾಡಬಾರ್ದು. ತುಂಬ ಪರಿಶುದ್ಧವಾಗಿರಬೇಕು. ನಿಮ್ಮ ಮನಸ್ಸು ಅಷ್ಟೇ ಅದೇ ಥರ ಶಾಂತವಾಗಿರಬೇಕು. ಕೋಪ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇಲ್ಲಿ ಬರಲ್ಲ ಇದಕ್ಕೆ. ಆದ್ದರಿಂದ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಪರಿಶುದ್ಧವಾಗಿರಬೇಕು, ಮನಸ್ಸು ಆಗಲಿ ದೇಹ ಆಗಲಿ. ನಂತರ ಈಗ ಆಹಾರದ ಬಗ್ಗೆ ಹೇಳಿದೆ. ಶಾಕಾಹಾರನ ತಿನ್ನಬಾರ್ದು. ಅದೆಲ್ಲ ಆದಮೇಲೆ ಇದನ್ನ ನೀವು ಬೆಳಗಿನ ಜಾವ 3:30ಯಿಂದ 5:30 ಒಳಗೆ ಜಪ ಮಾಡ್ಕೋಬೇಕು. ಈಗ ಜಪದ ಸಂಖ್ಯೆ 108 ಇರುತ್ತೆ. ಡೈಲಿ 108 ಸರಿ ಹೇಳ್ಕೋಬೇಕಾಗುತ್ತೆ. ಹಾಗೆ ಮಧ್ಯಾಹ್ನದ ಸಂದರ್ಭದಲ್ಲಿ, ಅಥವಾ ಅನುಕೂಲ ಆದರೆ ಮಧ್ಯಾಹ್ನ ಸಂದರ್ಭದಲ್ಲಿ, ಅಥವಾ ಸಂಜೆ ಸಂದರ್ಭದಲ್ಲೂ ಕೂಡ ನೀವು ಇದನ್ನ ಹೇಳ್ಕೋಬೇಕು. ಯಾವ ರೀತಿ ಹೇಳ್ಕೋಬೇಕು ಅಂತ ಹೇಳಿದ್ರೆ, ಆವಾಗಲೂ 108 ಸರಿ ಆದರೂ ಹೇಳ್ಬೋದು, ಅಥವಾ ಜಾಸ್ತಿ ಹೇಳ್ಬೋದು. ಯಾಕೆಂತೇಳಿದ್ರೆ ಇದು 10,000 ಇರುತ್ತೆ ಜಪ ಸಂಖ್ಯೆ. ಆದ್ದರಿಂದ ಬೆಳಗ್ಗೆ 108 ಸರಿ ಹೇಳ್ಕೊಳ್ಳಿ. ಸಂಜೆ ಅದು ಒಂದೇ ಟೈಮಲ್ಲಿ ಹೇಳ್ಕೋಬೇಕು. ಬೆಳಗ್ಗೆ ಎಷ್ಟೊತ್ತಿಗೆ ಜಪ ಕೂತ್ಕೋತೀರಾ ಅದೇ ಟೈಮಿಗೆ ಡೈಲಿ ಕೂತ್ಕೋಬೇಕು. 21 ದಿನಗಳ ಕಾಲ ಅದೇ ಟೈಮಲ್ಲಿ ಕೂತ್ಕೋಬೇಕು. ಹಾಗೆ ಸಂಜೆನೂ ಅಷ್ಟೇ. ನೀವು 7 ಗಂಟೆಗಾದರೂ ಕೂತ್ಕೊಳ್ಳಿ, 8 ಗಂಟೆಗಾದರೂ ಕೂತ್ಕೊಳ್ಳಿ, ಇಲ್ಲ 10 ಗಂಟೆಗಾದರೂ ಕೂತ್ಕೊಳ್ಳಿ. ಒಂದೇ ಟೈಮ್ ಫಾಲೋಅಪ್ ಮಾಡಿ. ಸಂಜೆ ನೀವು ಈಗ 10,000ದಲ್ಲಿ ನೀವು ಅದನ್ನ ಕೌಂಟ್ ಮಾಡ್ಕೊಂಡು ಇಟ್ಕೋಬೇಕು. ಏಕೆಂತೇಳಿದ್ರೆ 108 ಬೆಳಗ್ಗೆ ಹೇಳಿರ್ತೀರ, ಸಂಜೆ ಸಮಯದಲ್ಲಿ ಎಷ್ಟು ಸರಿ ಹೇಳ್ತೀರಾ ಅಷ್ಟು ಸರಿ ಹೇಳ್ಕೊಳ್ಳಿ. ಏಕೆಂತೇಳಿದ್ರೆ 10,000 21 ದಿನದಲ್ಲಿ ಕಂಪ್ಲೀಟ್ ಆಗಬೇಕು. ನೈಟ್ ಹೊತ್ತು ಹೇಳ್ಬೋದು, ತೊಂದರೆ ಇಲ್ಲ. ಹಾಗಾಗಿ 21 ದಿನಗಳ ಕಾಲ ಬೆಳಗ್ಗೆ 108 ಸರಿ, ಸಂಜೆ ನಿಮಗೆ ಎಷ್ಟು ಆಗುತ್ತೆ 10,000ಕ್ಕೆ ಅಷ್ಟು ಸಂಖ್ಯೆಗಳಲ್ಲಿ ನೀವು ಕೌಂಟ್ ಮಾಡಿಕೊಂಡು ಜಪ ಮಾಡಬೇಕಾಗುತ್ತೆ. ನಂತರ ದೇವಿಗೆ ಪಂಚೋಪಚಾರ ಪೂಜೆಗಳನ್ನ ಮಾಡಬೇಕು. ಧೂಪ, ದೀಪ, ನೈವೇದ್ಯ ಈ ಥರದ್ದೆಲ್ಲ ನೀವು ಅರ್ಪಿಸ್ಬೇಕಾಗುತ್ತೆ. ನಂತರ ಮಲ್ಲಿಗೆ ಹೂವು ಅರ್ಪಿಸಿದ್ರೆ ತುಂಬ ಒಳ್ಳೆಯದು, ಅಥವಾ ಕಣಗಲೆ ಹೂವು ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಏಕೆಂದರೆ ದುರ್ಗಾದೇವಿಗೆ ಕಣಗಲೆ ಹೂವಾಗಲಿ ಮಲ್ಲಿಗೆ ಹೂವಾಗಲಿ ತುಂಬ ಒಂದು ಶಕ್ತಿಯನ್ನು ಕೊಡುತ್ತೆ. ಸಂತೃಪ್ತಿ ಆಗ್ತಾರೆ ಆ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ. ಸಿಹಿ ನೈವೇದ್ಯ ಅಥವಾ ಹಾಲು ಹಾಕಿದ್ದು ಪಾಯಸ ಎಲ್ಲ ಬರುತ್ತಲ್ಲ, ಆ ಥರದ್ದು ಏನಾದ್ರು ಇಡ್ಬೋದು. ಅಥವಾ ತುಪ್ಪ ಹಾಕಿದ್ದು ಗೂಡನ್ನ, ಬೆಲ್ಲದನ್ನ ಆದರೆ ಇಡ್ಬೋದು. ಇದನ್ನ ಇಟ್ಟು ನೀವು ದೇವಿಗೆ ಪೂಜೆ ಮಾಡಬೇಕಾಗುತ್ತೆ.
ಈ ರೀತಿಯಾಗಿ ನೀವು 21 ದಿನಗಳ ಕಾಲ ಈ ಮಂತ್ರನ ಹೇಳ್ಕೊಂಡ್ರೆ, ನಾನೊಂದು ಸರಿ ಮಂತ್ರ ಹೇಳ್ತೀನಿ ನೋಡಿ. ಓಂ ಹ್ರೀಂ ಶ್ರೀಂ ಏಂ ಓಂ ಚಕ್ರೇಶ್ವರಿ ಚಕ್ರಧಾರಿಣಿ ಶಂಖ ಚಕ್ರ ಗದಾಧಾರಿಣಿ ಸ್ವಪ್ನ ಪ್ರದರ್ಶಯ ಸ್ವಾಹ. ಈ ಥರ ನೀವು ಹೇಳ್ಕೊಳ್ಳಿ. ಈ ಥರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ತಿಳಿಯುತ್ತೆ. ಅಥವಾ ಯಾರಾದರೂ ಈಗ ಭವಿಷ್ಯ ಹೇಳೋರೆಲ್ಲ, ಅಂದರೆ ಶಾಸ್ತ್ರ ಹೇಳೋರು, ಭವಿಷ್ಯ ಹೇಳೋರೆಲ್ಲ ಈ ಮಂತ್ರನ ನೀವು ಸಿದ್ಧಿಸಿಟ್ಕೊಂಡ್ರೆ ನಿಮ್ಮ ಎದುರುಗಡೆ ಯಾರು ಬರ್ತಾರೆ ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಅವರಿಗೆ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಇದನ್ನ 108 ಸರಿ ಹೇಳಿಕೊಂಡು ನಂತರ ನೀವು ಪ್ರಶ್ನೆ ಹೇಳೋಕ್ಕೆ ಕೂತ್ಕೋಬೇಕಾಗುತ್ತೆ. ನಂತರ ಪ್ರತಿದಿನ ನೀವು ನೈಟ್ ಮಲಗುವಾಗ ನಿಮ್ಮ ಜೀವನ ಪರ್ಯಂತ ಯಾರು ಸಿದ್ಧಿ ಮಾಡ್ಕೋತೀರ ಅವರು ನಿಮ್ಮ ಜೀವನ ಪರ್ಯಂತ 108 ಸರಿ ಹೇಳಲೇಬೇಕು ಕಂಪಲ್ಸರಿ. ನೀವು ಬೆಳಗ್ಗೆ ಆದರೂ ಜಪ ಮಾಡಿ ಅಥವಾ ಸಂಜೆ ಆದರೂ ಜಪ ಮಾಡಿ, ಎಷ್ಟೊತ್ತಿಗಾದರೂ ಜಪ ಮಾಡಿ. ಆದರೆ ಮಲಗುವಾಗ ನಿಮ್ಮ ಜೀವನ ಪರ್ಯಂತ 108 ಸರಿ ಹೇಳ್ಕೊತಾನೆ ಇರಬೇಕು. ಇದು ಸ್ವಪ್ನದ ಮೂಲಕ ನಿಮಗೆ ಭವಿಷ್ಯ ತಿಳಿಯುವ ಮಂತ್ರ ಆಗಿರುತ್ತೆ. ಇದಕ್ಕೆ ಯಂತ್ರ ಕೂಡ ಇರುತ್ತೆ. ಅಂದರೆ ಇದಕ್ಕೂ ಆ ಯಂತ್ರಕ್ಕೂ ಸಂಬಂಧ ಇಲ್ಲ. ಆದರೆ ಸ್ವಪ್ನದ ಮೂಲಕ ನಿಮಗೆ ಮುಂದಿನ ಭವಿಷ್ಯ ತಿಳಿಯೋಂಥ ಯಂತ್ರ ಕೂಡ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಅದನ್ನ ಕಟ್ಕೊಂಡು ಈ ಮಂತ್ರನ ಜಪ ಮಾಡೋಕ್ಕೆ ಏನಾದ್ರು ಕೂತ್ಕೊಂಡ್ರೆ ನಿಮಗೆ ಬೇಗ ಸಿದ್ಧಿಯಾಗುತ್ತೆ ಮತ್ತು ಪರ್ಫೆಕ್ಟಾಗಿ ನಿಮಗೆ ಉತ್ತರ ಅನ್ನೋದು ಸಿಗುತ್ತೆ. ಹಾಗೆ ಅದಕ್ಕೆ ತಂತ್ರ ಕೂಡ ಇರುತ್ತೆ. ಯಂತ್ರ ಮಂತ್ರ ತಂತ್ರ ಸೇರಿದ್ರೇ ಒಂದು ಒಳ್ಳೆ ಕೆಲಸ ಅಂತ ಆಗೋದು. ಅದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಉಪಯೋಗ ಮಾಡ್ಕೊಳ್ಳಿ. 21 ದಿನ ಅಂತ ಹೇಳೋದು ಏನು ತುಂಬ ಲಾಂಗ್ ಅಂತ ಏನು ಅನಿಸಲ್ಲ. ಇಂಥದ್ದೆಲ್ಲ ನಮಗೆ ನಮ್ಮ ಪೂರ್ವಿಕರು ಅಂದರೆ ಋಷಿಮುನಿಗಳೆಲ್ಲ ಕೊಟ್ಟೋಗಿದ್ದಾರೆ. ಇದ್ರ ಆ ಉಪಯೋಗ ನಾವು ಪಡ್ಕೊಳ್ಳೋದ್ರಿಂದ ನಾವು ಮುಂದಿನ ಭವಿಷ್ಯದ ಬಗ್ಗೆ ತಿಳ್ಕೊಬೋದು. ತಾಯಿ ಮಹಾದುರ್ಗೆ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ. ಹಾಗೆ ಈ ಮಂತ್ರ ಯಾರೆಲ್ಲ ಜಪ ಮಾಡ್ತೀರಾ ಅವರಿಗೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕೊನೆಗೊಳಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಮಂತ್ರಗಳನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂತೇಳಿ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ. ಅದನ್ನೂ ಒಂದು ಸರಿ ಚೆಕ್ ಮಾಡಿಕೊಂಡು ಅದಕ್ಕೆ ಕೂತ್ಕೊಳ್ಳೋ ಪ್ರೊಸೀಜರ್ ಎಲ್ಲ ಏನಿದೆ ಅದೆಲ್ಲ ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದೀನಿ. ಆದ್ದರಿಂದ ಆ ಥರ ಫಾಲೋಅಪ್ ಮಾಡಿಕೊಂಡು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.